ಪಬ್ಲಿಕ್ ಲಿಂಕ್ಸ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವಾಗಿರುವಂತಹ ಸೆಲೆಬ್ರಿಟಿ ಯಾರು ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಯಾವುದಾದ್ರೂ ಒಂದು ವಿಡಿಯೋ ಇವ್ರದಂತೂ ಪಕ್ಕಾ ಸಿಕ್ಕೇ ಸಿಗುತ್ತೆ. 2026 ಅಂತ ಹೇಳಿ ಬಂದಾಗ ಈ ವರ್ಷ ಇವರಿಗೆ ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ಬೋದು. ಇದೀಗ ಅಮೃತಾಂಜನ ಆಯಿತು, ರಕ್ಕಸಪುರದಳು ಆಯಿತು, ಸುಖೀಭವ ಆಯಿತು, ಇವಾಗ ಎಲ್ರಿಗೂ ಕೂಡ ಸೂಪರ್ ಹಿಟ್ ಹೇಳ್ತಾ ಮತ್ತೊಮ್ಮೆ ಇವರ ನಟನೆ ಜೊತೆ ಮೋಡಿ ಮಾಡಲಿಕ್ಕೆ ಬಂದಿರುವಂಥ ನಮ್ಮೆಲ್ಲರ ಪ್ರೀತಿಯ ಗೌರವ್ ಅವ್ರ ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಮೊದಲಿಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಥರನೇ ಒಂದು ಗಾಳೀಲಿ ತೇಲ್ತಾ ಇದೆ, ಓಡ್ತಾ ಇದೆ, ಸಕ್ಸಸ್ಫುಲ್ ಥರ. ಏನು ಹೇಳ್ತೀರಾ ಇದಕ್ಕೆ? ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಇಷ್ಟು ವರ್ಷ ಕಾಯ್ದಿದ್ದು. ಅಂದರೆ ತುಂಬ ಜನ ನೀವು ಹೇಳ್ತಾ ಇದ್ರಿ ಅದೇನೆ, ಸ್ಕ್ರೀನ್ ಮೇಲೆ ನೀವು ಬಂದ ತಕ್ಷಣ ತುಂಬ ನಗು ಬರುತ್ತೆ ಅನ್ನೋ ತುಂಬ ಜನ ಹೇಳಿದ್ರು ನನಗೆ. ಅದೊಂದು ಎಲ್ಲೋ ಒಂದು ಕಡೆ ಖುಷಿ ಕೊಡುತ್ತೆ. ಅಂದರೆ ಇಷ್ಟು ದಿನ ಶಾರ್ಟ್ ಫಿಲಮಲ್ಲಿ ನೀವು ಬಂದ ತಕ್ಷಣ ಖುಷಿ ನಗು ಬರ್ತಾಯಿದ್ರಿ, ಈಗ ಥಿಯೇಟ್ರಲ್ಲಿ ಅದು ವರ್ಕ್ ಆಗ್ತಾಯಿದೆ ಅಂದಾಗ ಎಲ್ಲೋ ಒಂದು ಕಡೆ ಖುಷಿ. ನಮಗೆ ಆಸೆ ಇದ್ದಿದ್ದೆ ಬಿಗ್ ಸ್ಕ್ರೀನ್, ಇವಾಗ ಅದು ಆಗ್ತಾಯಿದೆ, ಅದೊಂದು ಕಡೆ ಖುಷಿ ಇದೆ ಮೇಡಮ್. ಇವಾಗ ನಾನು ಆವಾಗಲೇ ಹೇಳಿದಾಗೆ ಮಾಡಿರುವಂಥ ಸಿನಿಮಾಗಳೆಲ್ಲ ಸೂಪರ್ ಹಿಟ್ಟು, ಇವಾಗ ಬರ್ತಾ ಇದೆ ಸೂಪರ್ ಹಿಟ್ಟು. ಓಕೆ, ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ನೀವು ಹೇಳಿದ್ರಲ್ಲ ಸೂಪರ್ ಹಿಟ್ಟು, ರನ್ನಿಂಗ್ ಸಕ್ಸಸ್ಫುಲಿ ಟ್ಯಾಗ್ ಲೈನ್. ಆಲ್ರೆಡಿ ಆ್ಯಕ್ಚುಲಿ ಸೂಪರ್ ಹಿಟ್ ಅನ್ನೋ ನೇಮು ರನ್ನಿಂಗ್ ಸಕ್ಸಸ್ಫುಲಿ ಎಲ್ಲರ ಬಾಯಲ್ಲೂ. ಯಾಕೆಂದರೆ ಗಿಲ್ಲಿ ಅವರು ಆಲ್ರೆಡಿ ನೀವು ಅದನ್ನೇ ಓಡಿಸಿ ಬಿಟ್ಟಿದ್ದಾರೆ ಅಂತಲ್ಲ ಡ್ರೈವರು, ರನ್ನಿಂಗ್ ನಮ್ಮ ಡೈರೆಕ್ಟ್ರು. ಇಡೀ ಸಿನಿಮಾ ಓಡಿಸಿದ್ದೀನಿ ಕಾರು. ಅಂದರೆ ಅದೇ ಗಿಲ್ಲಿಯವರು ಸೂಪರ್ ಹಿಟ್ ಸಿನಿಮಾದಲ್ಲಿ ಮೇನ್ ಲೀಡಾಗಿ ಮಾಡಿದ್ದಾರೆ ಅಂತ ಆಚೆ ಗೊತ್ತಾದ ತಕ್ಷಣ ಎಲ್ಲರ ಜನಕ್ಕೂ ರೀಚ್ ಆಗಿದೆ ಸೂಪರ್ ಹಿಟ್ಟು. ಬಟ್ ಅದು ರಿಲೀಸ್ ಆಗ್ತಾ ಇರೋದು 27th ಅಂತ ಇವಾಗ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಡೇಟ್ ಫೈನಲೈಸ್ ಆಗಿರಲಿಲ್ಲ ಆಗ, ಈಗ 27th ರಿಲೀಸ್ ಆಗ್ತಾ ಇದೆ. ಓಕೆ, ಇದು ಕಾಮಿಡಿ ಸಿನಿಮಾ, ನಮ್ಮ ಜಾನರ್ ಇದನ್ನು. ಅದೇ ಇಷ್ಟು ದಿನ ನಾವೇನು ಥಿಯೇಟ್ರಲ್ಲೂ ನೀವು ಬಂದ ತಕ್ಷಣ ನಗು ಬರುತ್ತೆ ಅಂದ್ರಲ್ಲ, ಆ ಥರ ಒಂದು ನಗು ಬರೋ ಅಂಥದ್ದೇ ಪಾತ್ರ ಇದರಲ್ಲೂ ಇದೆ ಸಿನಿಮಾದಲ್ಲಿ. ಇಡೀ ಸಿನಿಮಾ ಜೊತೆಲಿ ಟ್ರಾವೆಲ್. ಹಾಂ, ಅಂದರೆ ಫನ್ನಾಗಿ, ಅಂದರೆ ಪ್ರತಿಯೊಂದು ಡೈಲಾಗು ಅವ್ರು ಬರ್ದಿರೋದು ಅದೇ ಥರ, ಏನಾರು ಒಂಥರ ಮನೋರಂಜನೆ. ಅಂದರೆ ನೀವು ಟ್ರೈಲರಲ್ಲಿ ನೋಡಿರ್ಬೋದು, ಅವರು ಫುಲ್ಲು ಬಿಲ್ಡಪ್ಪಲ್ಲಿ ಇದು ಮಾಡಿಬಿಟ್ಟು ನಾನು ಯಾರು ಅಂತ ಗೊತ್ತಿಲ್ವಾ, ಇಲ್ಲ ಅಣ್ಣ ಗೊತ್ತಾಗಲಿಲ್ಲ, ಬಾಯ್ ಮುನ್ನ ಬಾಯ್ ಅಂತ ಹೆಂಗೆ ತೆಗಿತಾರೆ, ಈಗಲೂ ಗೊತ್ತಾಗಲಿಲ್ಲ ಈ ಥರ ಒಂದು ಅಂದರೆ ಚಿಕ್ಕ ಪಂಚ್ಗಳು, ಆಮೇಲೆ ಅದೊಂದು ಫನ್ ಎಲಿಮೆಂಟ್ಸ್ ಚೆನ್ನಾಗಿರುತ್ತೆ. ಈ ಸೂಪರ್ ಹಿಟ್ಟಲ್ಲಿ ನಾವು ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ನಮಗೆ ಗೌರವ್ ಅವರು ತುಂಬ ರನ್ನಿಂಗ್ ಓಡ್ತಾನೆ ಇದ್ರು ಅಂತ ಗೊತ್ತಾಗಿದೆ. ಆದರೆ ಓಡ್ತಾ ಇದ್ದಿದ್ದು ಅವ್ರು ಮಾತ್ರ ಅಲ್ಲ, ಲಂಬರ್ಗಿನಿ ಕಾರ್ ಜೊತೆ ಓಡ್ತಾ ಇದ್ರು ಅನ್ನುವಂಥದ್ದು. ಏನು ಹೇಳ್ತೀರಾ ಇದಕ್ಕೆ? ಈ ಸ್ಟೋರಿ ತುಂಬ ಉದ್ದ ಇದೆ ಅಂತೆ ಮೇಡಮ್. ಅದು ಏನಂದರೆ ಲ್ಯಾಂಬರ್ಗಿನಿ, ಈಗ ಆಚೆ ಎಲ್ಲ ಶೂಟಿಂಗ್ ಹೋದಾಗ ಎಲ್ಲೋ ಕಲರ್ದು, ಈಗ ನಮ್ಮ ಡಿ ಬಾಸ್ ಅವರು ಲ್ಯಾಂಬರ್ಗಿನಿ ಎಲ್ಲೋ ಕಲರ್ ಸ್ಟಾರ್ಟಿಂಗ್ ಇದು ಮಾಡಿದ್ರಲ್ಲ, ಅದೇ ಕಾರು ಅಂದ್ಕೊಂಬಿಟ್ಟವ್ರೆಲ್ಲ, ಆ ಥರದ್ದೇ ಕಾರ್ ಇದು ಅಂತ. ಸೊ ಮಕ್ಕಳೆಲ್ಲ ಲ್ಯಾಂಬರ್ಗಿನಿ ಕಾರು ಅಂತ ಫೋಟೋ ತೆಗೆಸ್ಕೊಳ್ಳೋದೇನು ಪಾಪ, ಅವ್ರಿಗೆ ನಿರಾಸೆ ಏನಕ್ಕೆ ಮಾಡೋದು ಅಂತ ಲ್ಯಾಂಬರ್ಗಿನಿ ಕಾರೇ ಇದು ಅಂತ. ಬಟ್ ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತು, ಏನೋ ಒಂದು ಸಲ ಡೋರ್ ಹಾಕಿದ್ರೆ ಡೋರೇ ಜಾಮ್ ಆಗಿಬಿಡೋದು. ಬಟ್ ಎಲ್ಲೂ ನಿಂತಿಲ್ಲ ಕಾರು ನಮಗೆ. ಬಟ್ ಇನ್ನೊಂದು ಎಕ್ಸ್ಪೀರಿಯೆನ್ಸು, ಭಾರಿ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅದು. ನಾವು 6 ಗಂಟೆ ಅರ್ಲಿ ಮಾರ್ನಿಂಗು ಸನ್ರೈಸ್ ಶಾಟ್ ತೆಗಿಬೇಕು ಅಂತ ದೇವ್ರ ಮನೆಗೆ ಹೊರಟಿದ್ದೀವಿ. ಬೆಟ್ಟದ ಮೇಲೆ 4:15 ಎಲ್ಲ ರೆಡಿ ಆಗ್ಬಿಟ್ಟು ಹೊರಟಿದ್ದೀವಿ. ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವಿಜಯ್ ಅವ್ರು ಏನು ಮಾಡಿದ್ದಾರೆ, ಕಾರ್ ನಿಲ್ಲಿಸ್ಬಿಟ್ಟು ನೀರು ತಗೊಳಕ್ಕೆ ಅಂತ ಇಳಿದಿದ್ದಾರೆ. ಅವ್ರ ಜಾಬಲ್ಲಿ ನನ್ನ ಕಾರ್ ಕೀನೂ ಇದೆ. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಆ ಕಾರ್ ಕೀ ತೆಗೆದ್ಬಿಟ್ಟು ನನ್ನ ಕಾರ್ ಕೀ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡೋರು, ಸ್ಟಾರ್ಟ್ ಆಗಿಲ್ಲ. ಯಾರಿಗೂ ಪ್ರಾಬ್ಲಮ್ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಆ ಟೈಮಲ್ಲಿ ಬೆಳಗಿನ ಜಾವ ಟೈಮಲ್ಲಿ ಯಾರೂ ಮೆಕ್ಯಾನಿಕ್ ಸಿಗ್ತಾ ಇಲ್ಲ. ನಾವು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಆಯ್ತಾ ಇಲ್ಲ. ಪೆಟ್ರೋಲ್ ಪಂಪೆಲ್ಲ ಓಪನ್ ಮಾಡಿಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ. ಮುಂದೆ ಬ್ಯಾನೆಟ್ ತೆಗೆದ್ಬಿಟ್ಟು ಏನೇನೆಲ್ಲ ಸಾಹಸ ಮಾಡಿಬಿಟ್ಟು 8 ಗಂಟೆ ಆಯಿತು, 8:15 ಆಯಿತು. ಸನ್ರೈಸ್ ಎಲ್ಲ ಆಗಿ ಸೂರ್ಯ ಎಲ್ಲ ಮೇಲೆ ಬಂದುಬಿಟ್ಟಿದ್ದ. ಆಮೇಲೆ ಪಾಪ ಮೆಕ್ಯಾನಿಕ್ ಬಂದುಬಿಟ್ಟು, ಸರ್ ಇದ್ಯಾವುದೋ ಬೇರೆ ಕೀ ಹಾಕ್ಬಿಟ್ಟಿದ್ದೀರ ನೋಡಿ. ನೋಡಿದ್ರೆ ಒರಿಜಿನಲ್ ಕೀ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋದು. ನಾವು ಸುಮ್ಮನೆ ಕಾರ್ನೆಲ್ಲ ಬ್ಲೇಮ್ ಮಾಡಿಬಿಟ್ರಲ್ಲ ಪಾಪ. ಎಲ್ಲೂ ಎಂತೆಂಥ ಬೆಟ್ಟದ ಮೇಲೆಲ್ಲ ಹತ್ತಿದೆ ಗೊತ್ತಾ ಮೇಡಮ್ ಕಾರದು, ಎಲ್ಲೂ ಕೈ ಕೊಟ್ಟಿಲ್ಲ ಕಾರು. ಅಂದರೆ ಪಾರ್ಟ್ಸ್ಗಳು ಕೈ ಕೊಟ್ಟಿದೆ, ಬಟ್ ಕಾರ್ ಎಲ್ಲೂ ನಿಂತಿಲ್ಲ. ಹೆಂಗೆ ಅಂದರೆ ಓಡಿಸಿ ಕಾರ್ದು ಸ್ಟೇರಿಂಗ್ದು ಮಾರ್ಕ್ ಕಪ್ ಕಲರ್ದು ಹಿಂಗೆ ಆಗ್ಬಿಟ್ಟಿತ್ತು ನನಗೆ. ಡ್ರೋನ್ ಶಾಟ್ ತೆಗಿತಾ ಇರ್ತಾರೆ, ಟ್ರಾಫಿಕ್ಕು, ಮೇಯ್ನ್ ರೋಡು, ನ್ಯಾಷನಲ್ ಹೈವೇಲೆಲ್ಲ ಶೂಟ್ ಮಾಡಿದ್ದೀವಿ. ಸಡನ್ನಾಗಿ ಸ್ಟಾಪ್ ಮಾಡೋನವರು ಸೆಂಟ್ರ್ ರೋಡಲ್ಲಿ, ಸಡನ್ನಾಗಿ ಸೆಂಟ್ರಿಗೆ ಬನ್ನಿ ಅನ್ನೋರು, ಸಡನ್ನಾಗಿ ಮತ್ತೆ ರಿವರ್ಸ್ ಹೋಗಿ ಅಂದ್ಬಿಡೋರು. ಅಯ್ಯೋ, ಇಡೀ ಸಿನಿಮಾ ನೆಕ್ಸ್ಟ್ ಲೆವೆಲ್. ಅಂದರೆ ನಮಗೇನು ಚೆನ್ನಾಗಿ ಕಾಣಿಸ್ಬೇಕಷ್ಟೆ. ಎಲ್ಲೆಲ್ಲ ಎಂತೆಂಥ ಜಾಗದಲ್ಲ ಪರ್ಮಿಷನ್ ಇಲ್ಲದೇ ಇರೋ ಕಡೆ ಎಲ್ಲ ಬರೀ ನಾವು ಕಾರ್ ತಗೊಂಡು ಹೋಗ್ಬಿಟ್ಟಿದ್ದೀವಿ. ಇವರೆಲ್ಲೋ ನಿಂತ್ಕೊಂಡು ಡ್ರೋನ್ ಹಾರಿಸಿದ್ದಾರೆ ಟೀಮ್ ಅವರು. ಎಲ್ಲೂ ಪರ್ಮಿಷನ್ ಇಲ್ಲ ಕ್ಯಾಮ್ರಾ. ಬಟ್ ನಾವೇನೋ ಯಾರಿಗೂ ಗೊತ್ತಾಗಲ್ಲ ಡ್ರೋನ್ ಹಾರ್ತಾ ಇದೆ ಅಂತ, ಯಾರಿಗೂ ಗೊತ್ತಾಗಲ್ಲ. ಕಾರ್ ತೊಗೊಂಡು ಹೋಗೋದು, ಡ್ರೋನಲ್ಲಿ ಶೂಟ್ ಮಾಡೋದು.
ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ ಎಲ್ರಿಗೂ ಏನು ಇನ್ನೊಂದು ಕಡೆ ಮೇಡಮ್ ಒಂದು ಕುಂದಾಪುರ ಹತ್ರ ಒಂದು ಹಳ್ಳಿಗೆ ಕಾಲ್ದಾರಿ ಇದೆ, ಅದು ಬ್ರಿಡ್ಜು, ನದಿ ಮೇಲ್ಗಡೆ ಬ್ರಿಡ್ಜ್, ಚಿಕ್ಕ ಬ್ರಿಡ್ಜು, ಒಂದು ಆಟೋ ಮಾತ್ರ ಹೋಗೋಕ್ಕಾಗುತ್ತೆ ಅಲ್ಲಿ. ಒಂದು ಗಾಡಿ ಏನಾರ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಯಾವುದೂ ಬರೋಕ್ಕಾಗಲ್ಲ. ಆಮೇಲೆ ಒಂದು ಕಾರು ಹೋದ್ರೆ ಸ್ಟ್ರಕ್ ಆಗ್ಬಿಡುತ್ತಲ್ಲಿ. ಅಂಥ ಕಡೆ ಈ ಕಾರೆಲ್ಲ ಓಡ್ಸಂಗಿಲ್ವಂತೆ ಅಲ್ಲಿ, ನಮಗೆ ಗೊತ್ತಿಲ್ಲ. ನಾವು ದಬಾಯಿಸ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಕಾರ್ ತಗೊಂಡು ಹತ್ಬಿಟ್ಟು, ಆ ಕಡೆ ಹಳ್ಳಿಯವರೆಲ್ಲ ಕಾರ್ ಬರ್ತಾ ಇರೋದು ನೋಡ್ಬಿಟ್ಟು ಯಾರಿಗೆ ಹೇಳ್ಬಿಟ್ಟು ಕಾರ್ ಇದ್ರೆ ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟವ್ರಲ್ಲಿ ಈ ಜಗಳ ಇದು ಮಾಡೋಕ್ಕೆ. ಕಾರ್ ಬರ್ತಾ ಇರೋದು ಕಿರ್ಚಾಡ್ತವ್ರು. ಅಲ್ಲಿಂದ ಹತ್ರ ಹೋಗ್ತಿದ್ದಂಗೆ ಗಿಲ್ಲಿಯವ್ರನ್ನ ನೋಡಿದ್ರಲ್ಲ, ಆಮೇಲೆ ನಮ್ಮನ್ನು ಎಲ್ಲರನ್ನು ನೋಡಿದ್ರಲ್ಲ, ಶೂಟಿಂಗಾ ಹೌದಾ ಅಂತ ಹಂಗೆ. ಅಂದರೆ ಆ ಜಾಗದಲ್ಲಿ ಹೋಗೋಕ್ಕಲ್ಲ, ಒಂಚೂರು ಸ್ಟೇರಿಂಗ್ ಈ ಕಡೆಗಾದ್ರೂ ಈ ಕಡೆ ಕೆಟ್ಕೊಳ್ಳುತ್ತೆ, ಈ ಕಡೆಗಾದ್ರೂ ಈ ಕಡೆ ಕೆಟ್ಕೊಳ್ಳುತ್ತೆ. ಟ್ರೈಲರಲ್ಲಿ ಒಂದು ಶಾಟ್ ಹಾಕಿದ್ದಾರೆ ಆ್ಯಕ್ಚುಲಿ. ಆ ಥರ ಚಾಲೆಂಜಿಂಗ್ ಆಗೆಲ್ಲ ಓಡಿಸಿದ್ದೀವಿ ಕಾರ್ನ. ಇವಾಗ ಗೌರವ್ ಅಂತ ಹೇಳಿ ಬಂದಾಗ ತುಂಬ ಚಾಲೆಂಜಿಂಗ್ ಆಗಿರುವಂಥ ಒಂದು ಪಾತ್ರವನ್ನು ಕೂಡ ಎಲ್ಲ ಸಿನಿಮಾಗಳಲ್ಲಿ ನಿಭಾಯಿಸಿದ್ರು. ಅದರಲ್ಲೂ ಕೂಡ ಕಾಮಿಡಿ ಅಂತ ಬಂದಾಗ ಎತ್ತಿದ ಕೈ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ನೀವು ಮಾಡಿರುವಂಥ ಪ್ರೀವಿಯಸ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ ಇದರಲ್ಲಿ ನಿಮ್ಮ ಕ್ಯಾರೆಕ್ಟ್ರು ಅನ್ನುವಂಥದ್ದು? ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಏನು ಪ್ಲಸ್ಸು ಅಂದರೆ, ನನಗೆ ಇಡೀ ಸಿನಿಮಾ ಇರುತ್ತೆ. ಅಂದರೆ ತುಂಬ ಜನ ಕೇಳ್ತಾ ಇದ್ರು ಎಲ್ಲ ಸಿನಿಮಾದಲ್ಲೂ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಾಯಿತು, ಇನ್ನೊಂದು ಸ್ವಲ್ಪ ಸೀನ್ಗಳು ಇರಬೇಕಾಯ್ತು ನಿಮಗೆ, ಅಂದರೆ ಇನ್ನೂ ಜಾಸ್ತಿ ಬರಬೇಕಾಯಿತು ಅಂತ ತುಂಬ ಜನ ಕೇಳೋರು. ಇದರಲ್ಲಿ ಅದು ಹಂಗೆ ಅನ್ನಲ್ಲ, ಯಾಕೆಂದರೆ ಇಡೀ ಸಿನಿಮಾ ನಾವೇ ಇರ್ತೀವಿ. ಹಾಗಾಗಿ ಅದೊಂದು ಪ್ಲಸ್ಸು. ಆಮೇಲೆ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅಂದರೆ ಈ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಓಕೆ ಇವರು ಇಡೀ ಸಿನಿಮಾ ಕ್ಯಾರಿ ಮಾಡ್ತಾರಾ ಅನ್ನೋ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಹೌದು ಇವರು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ ಸೂಪರ್ ಹಿಟ್ ಸಿನಿಮಾ ನಮ್ಗೆ ತುಂಬ ಪ್ಲಸ್ ಆಗುತ್ತೆ ಅನ್ನೋದು. ಆಮೇಲೆ ನಾವು ಯೂಟ್ಯೂಬಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ಅವಾಗಿನ ಸಿನಿಮಾಗಳು ಯಾವುದು ನಮ್ಮದು ಅಷ್ಟು ಸೂಪರ್ ಹಿಟ್ ಒಪ್ಕೊಬೇಕಾದ್ರೆ ಯಾವುದು ಅಷ್ಟು ಇದಾಗಿರಲಿಲ್ಲ ಸಿನಿಮಾದಲ್ಲಿ ಮಾಡಿರೋದು ನಾವು. ಸೊ ಆ ಟೈಮಲ್ಲಿ ವಿಜಯ್ ಆನಂದ್ ಸರ್ ಓಕೆ ನೀವು ಯೂಟ್ಯೂಬಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ, ನೀವು ಯಾಕೆ ಮುಖ್ಯ ಭೂಮಿಕೆಗೆ ಬರಬಾರ್ದು ಅಂತ ಒಂದು ಅವಕಾಶ ಕೊಟ್ಬಿಟ್ಟು ತಂದಿದ್ದಾರೆ ನಮ್ಮನ್ನ. ಸೊ ಅದೆಲ್ಲೋ ಒಂದು ಕಡೆ ನಮಗೆ ಪ್ಲಸ್ಸು. ಏಕೆಂದರೆ ಒಂದು ಅವಕಾಶ ಅನ್ನೋದು ಇದೆಯಲ್ಲ ಮೇಯ್ನ್ ಸ್ಟ್ರೀಮಲ್ಲಿ ಬರೋದು. ಇಲ್ಲಿ ಇಡೀ ಸಿನಿಮಾ ಮೇಯ್ನಾಗಿ ಮಾಡಬೇಕು ಅಂದರೆ ಒಂದು ದುಡ್ಡು ಇರಬೇಕು, ಅಥವಾ ಯಾರ್ದಾರು ಸ್ಟಾರ್ಗಳ ಮಕ್ಕಳಾಗಿರಬೇಕು, ಅಥವಾ ತುಂಬ ಟೈಮು ಸ್ಟ್ರಗಲ್ ಮಾಡಬೇಕು. ಸೊ ಅದು ಆದಮೇಲೆ ನಮಗೆ ಈ ಸಿನಿಮಾ ಸಿಕ್ಕಿದೆ. ಇದು ನಮಗೂ ತುಂಬ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇವಾಗ ಬಿಗ್ ಬಾಸ್ ಆದಮೇಲೆ ಗಿಲ್ಲಿ ಅವ್ರದ್ದು ತುಂಬ ಚೆನ್ನಾಗಿ ಕ್ರೇಜ್ ತುಂಬ ಚೆನ್ನಾಗಾಗಿದೆ. ಅವ್ರದ್ದು ಒಡನಾಟ ಆಗಿರ್ಬೋದು 100%. ಅಂದರೆ ಸೂಪರ್ ಹಿಟ್ ಅನ್ನೋದು ಸಿನಿಮಾ ನಾವು ಗಿಲ್ಲಿಯವರು ಬಿಗ್ ಬಾಸ್ ಒಳಗಡೆ ಇದ್ದಂಗೆ ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಸಿನಿಮಾ ಅನೌನ್ಸ್ ಮಾಡಿದಾಗ ಪ್ರತಿಯೊಬ್ಬರಿಗೂ ರೀಚ್ ಆಯಿತು. ಸೂಪರ್ ಹಿಟ್ ಅಂತ ಒಂದು ಸಿನಿಮಾ ಇದೆ, ಅದು ಬರ್ತಾ ಇದೆ, ಅದರಲ್ಲಿ ಗಿಲ್ಲಿ ಅವರು ಮೇಯ್ನ್ ಲೀಡಾಗಿ ಮಾಡಿದ್ದಾರೆ ಅನ್ನೋದು. ಸೊ ನಾವು ಇವಾಗ ಯಾವಾಗ ಬರ್ತಾ ಇದ್ದೀವಿ, ಯಾವ್ಯಾವ ಥಿಯೇಟ್ರಲ್ಲಿ ಬರ್ತಾ ಇದ್ದೀವಿ, ಯಾವ ಥರ ಇದೆ ಸಿನಿಮಾ, ಅದ್ರ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ಈಗ ಆಲ್ರೆಡಿ ಬಿಗ್ ಬಾಸ್ ಗಿಲ್ಲಿ ಅವರಿಂದ ಎಲ್ಲ ಕಡೆ ರೀಚ್ ಆಗಿದೆ. ಅದು ನಮ್ಗೆ ತುಂಬ ಪ್ಲಸ್ಸೇ. ಇಡೀ ಸಿನಿಮಾ ತಂಡಕ್ಕೆ ಅದೊಂದು ಶಕ್ತಿ ಬಂದಂಗೆ ಆಗಿದೆ. ಖಂಡಿತ ಅದು ವರ್ಕ್. ಅಂದರೆ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇರೋದು ಫಸ್ಟ್ ಟೈಮು ಬಿಗ್ ಬಾಸ್ ಆದಮೇಲೆ ಮೇಯ್ನ್ ಸ್ಟ್ರೀಮಲ್ಲಿ ಗಿಲ್ಲಿಯವ್ರು ಕಾಣಿಸ್ಕೊತಾ ಇರೋದು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ. ಅದು ಜನಕ್ಕೆ ಎಲ್ಲೋ ಒಂದು ಕಡೆ ಆಸಕ್ತಿ ಇರುತ್ತೆ, ನೋಡೋಣ ಅನ್ನೋದು. ಅದು ಎಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತೆ ಅನ್ನೋದು. ಇವಾಗ ನಾನು ಆವಾಗಲೇ ಶ್ವೇತಾ ಅವ್ರ ಹತ್ರ ಮಾತಾಡ್ತಿದ್ದೆ, ಅವ್ರದ್ದು 3 ಶೇಡಲ್ಲಿ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬರುತ್ತೆ ಅಂತೆ. ಶ್ವೇತಾ ಅವರು ಗೌರವ್ ಅವರಿಗೆ ಪೇರಂತೆ, ಹೌದಾ? ಅಂದರೆ ಪೇರ್ ಥರ ಎಲ್ಲ ಏನಿಲ್ಲ, ಅಂದರೆ ಇಮ್ಯಾಜಿನೇಷನಲ್ಲಿ ನೋಡಿ ಅವ್ರು ಹೇಳಲೇ ಇಲ್ಲ, ಕರೆಕ್ಟ್ ಗೊತ್ತಾಯ್ತು ನನಗೆ. ಏನ ಪೇರ್ ಥರ ಎಲ್ಲ ಏನಿಲ್ಲ ಮೇಡಮ್. ಆದ್ರೂ ಗೌರವ್ ಅವರಿಗೆ ಅವ್ರ ಮೇಲೆ ಕ್ರಶ್ ಆಗೋದಂತಲ್ಲ. ಅಂದರೆ ಈಗ ನಾವು ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಒಂದು ಲವ್ ಸಾಂಗ್ ರಿಲೀಸ್ ಆಗಿದೆ ಅಂದಾಗ ಆಬ್ವಿಯಸ್ಲಿ ಇರುತ್ತೆ, ಬಟ್ ಅದು ಇಮ್ಯಾಜಿನೇಷನಲ್ಲಿ ಆಗುತ್ತೆ. ಬಟ್ ಸಿನಿಮಾದಲ್ಲಿ ಎಲ್ಲೋ ಪೇರ್ ಥರ ಏನಿಲ್ಲ, 3 ಜನದ್ದು ಜುಗಲ್ ಬಂದು ಮೇಯ್ನ್ ಲೀಡಾಗಿ ಹೋಗ್ತಾ ಇರುತ್ತೆ ಅಷ್ಟೇ. ಇಲ್ಲ ನಿಜವಾಗ್ಲೂ ಇಲ್ಲ, ಸಿನಿಮಾ ಬಂದಮೇಲೆ ನೀವೇ ಹೇಳ್ತೀರಾ ಬಿಡಿ. ಹಾಂ, ಸಿನಿಮಾ ಬಂದಮೇಲೆ ನಾವೇ ನೋಡಿ ಹೇಳ್ಬೇಕು ಯಾರಿಗೆ ಪೇರ್ ಆಗಿದ್ದಾರೆ ಅನ್ನುವಂಥದ್ದು. ಇವಾಗ ಫೆಬ್ರವರಿ 27 ಅಂತ ಹೇಳಿ ಬಂದಾಗ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸರ್. ಏನು ಹೇಳ್ತೀರಾ? ಅಷ್ಟು ಸಿನಿಮಾಗಳ ಮಧ್ಯೆನೂ ಕೂಡ ಜನರು ಯಾಕೆ ನಿಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅನ್ನುವಂಥದ್ದು? ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎಷ್ಟೊಂದು ಸಿನಿಮಾ ರಿಲೀಸ್ ಆದರೂ ಎಲ್ಲ ನಮ್ಮ ಕನ್ನಡ ಸಿನಿಮಾನೇ. ಜನಗಳು ಯಾವ ಸಿನಿಮಾನ ನೋಡಬೇಕು ಅಂತ ಚೆನ್ನಾಗಿದ್ರೆ ಯಾವ ಸಿನಿಮಾ ಚೆನ್ನಾಗಿದೆಯೋ ಅದನ್ನು 100% ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮ್ಮ ಸಿನಿಮಾ ವಿಭಿನ್ನ ಎಂಟರ್ಟೈನ್ಮೆಂಟ್, ಕಂಪ್ಲೀಟ್ಲಿ ಫನ್ನು. ಇವಾಗ ನಾವು ಅಮೃತಾಂಜನ್ ರಿಲೀಸ್ ಮಾಡಿದಾಗಲೂ ಅದ್ರ ಜೊತೆ ತುಂಬ ಸಿನಿಮಾ ರಿಲೀಸ್ ಆಯಿತು. ಅಮೃತಾಂಜನ್ ತುಂಬ ಟಾಕ್ ಆಯಿತು, ಏನಕ್ಕೆಂದರೆ ಎಂಟರ್ಟೈನ್ಮೆಂಟ್ ಇತ್ತು. ಸೊ ಎಲ್ಲ ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ. ನಮ್ಮದು ಮಾತ್ರನೇ ನೋಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಸಿನಿಮಾನೂ ನೋಡಿ, ಎಲ್ಲ ಸಿನಿಮಾನೂ ಸಪೋರ್ಟ್ ಮಾಡಿ, ಅದರಲ್ಲಿ ನಮ್ಮದು ಒಂದು ಸಿನಿಮಾ ಆಗಿರಲಿ ಅಂತ ನಾವು ಆಸೆ ಪಡ್ತೀವಿ.
ಈ ಸೂಪರ್ ಹಿಟ್ ಸಿನಿಮಾ 27ನೇ ತಾರೀಕು ಬರ್ತಾ ಇದೆ. ಫೆಬ್ರವರಿ ಅಂತ ಬಂದಾಗ ಎಲ್ರಿಗೂ ಕೂಡ ಇಟ್ಸ್ ಅ ವೆರಿ ಸ್ಪೆಷಲ್ ಅಂತ, ಪ್ರೇಮಿಗಳ ದಿನ, ಪ್ರೇಮಿಗಳ ಒಂದು ತಿಂಗಳು ಅನ್ನುವಂಥದ್ದೇ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. 14 ಬಂದು ಹೋಗಿದೆ ಸರ್. ಯಾರು ಏನು ಕೊಟ್ಟರು, ಏನು ಸ್ಪೆಷಲ್ ಆಗಿತ್ತು ಆ ದಿನ ಅನ್ನುವಂಥದ್ದು? ನಾನು 14ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ ಎದ್ದೆ ಮೇಡಮ್. ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡಿದೆ. ಅದು ಸಿನಿಮಾ ನೋಡಿದೆ ನಾನು ಅವತ್ತು ಮನೇಲೆ. ಸಿನಿಮಾ ಮುಗಿಯೋಷ್ಟರಲ್ಲೇ ಆ ಸಂಜೆ ಆಗಿತ್ತು. ಸ್ನ್ಯಾಕ್ಸ್ ತಿಂದ್ಬಿಟ್ಟು ನೈಟ್ ಊಟ ಮಾಡ್ಬಿಟ್ಟು ಮಲ್ಕೊಂಡೆ ಅಷ್ಟೇ. ಯಾರೂ ಏನು ಕೊಟ್ಟಿಲ್ಲ. ಕೊಡೋಕ್ಕೆ ಯಾರೂ ಏನು ಇಲ್ಲವೇ ಇಲ್ಲ, ನಿಜವಾಗ್ಲೂ ಇಲ್ಲ. ಬೋರಿಂಗ್ ಅಂದರೆ ನಮಗೇನು ಆಸೆನೂ ಇಲ್ಲ. ಅಂದರೆ ಪ್ರೇಮಿಗಳಕ್ಕೋಸ್ಕರನೇ ದಿನ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತೇನಿಲ್ಲ. ಪ್ರೀತಿ ಆದಾಗ ಪ್ರತಿದಿನವೂ ಪ್ರೇಮಿಗಳ ದಿನನೇ. ಪ್ರತಿದಿನನೂ ಪ್ರೇಮಿಗಳ ದಿನ ನಮಗಿಲ್ಲ ಅದು ಆ ಭಾಗ್ಯ. ನಮ್ಗೆ ಆ ಸೆಲೆಬ್ರೇಷನ್ ಮಾಡೋ ಭಾಗ್ಯ ಇಲ್ಲ, ಯಾಕೆಂದರೆ ಜೊತೇಲಿ ಯಾರೂ ಇಲ್ಲ. ಲೆಟ್ಸಿ ನೋಡೋಣ, ನಾವು ಇಲ್ಲೇ ಇರ್ತೇವಲ್ವಾ, ಗೊತ್ತಾಗುತ್ತೆ ನಮಗೆ. ಖಂಡಿತ ಅಲ್ವಾ? ಓಕೆ. ಇದ್ದಿದ್ರೆ ನಾನು ಇತ್ತು ಮೇಡಮ್, ಇದ್ದಾರೆ ಹಿಂಗೆ ಹೋಗ್ಬಿಟ್ಟು ಅಂತ ಮುಚ್ಚಿಡೋದೆ. ನಾನು ಹೇಳ್ತಾ ಇದ್ದೆ ಮೇಡಮ್, ಇದ್ದಿದ್ರೆ 100% ನಾನು ಹೇಳ್ತಾ ಇದ್ದೆ. ಯಾಕೆಂದರೆ ಮುಂಚೆ ಇತ್ತು ನಮಗೇನೋ ಅಂದರೆ ತುಂಬ ಬೇಗ ನಮಗೆ ಇದ್ರ ಮೇಲೆಲ್ಲ ಆಸಕ್ತಿ ಹೋಗೋ ಥರ ಎಕ್ಸ್ಪೀರಿಯೆನ್ಸ್ಗಳಾಯಿತು. ಹಂಗಾಗಿ ಇವಾಗ ಇಲ್ಲ, ಯಾವುದೂ ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಓಕೆ ಸರ್, ಇವಾಗ ಬ್ಯಾಕ್ ಟು ಬ್ಯಾಕ್ ನಾನು ಆವಾಗಲೇ ಹೇಳಿದಾಗೆ ಈ ವರ್ಷದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಾ ಇದೆ ಗೌರವ್ ಅವ್ರದ್ದು. ನೆಕ್ಸ್ಟ್ ಸೂಪರ್ ಹಿಟ್ ಆದಮೇಲೆ ಯಾವ ಸಿನಿಮಾ ಅಂತ? ಸೂಪರ್ ಹಿಟ್ ಆದಮೇಲೆ ಅಜಯ್ ರಾವ್ ಅವ್ರದ್ದೊಂದು ಫ್ಯಾಮಿಲಿ ಮ್ಯಾನ್ ಅಂತ ಒಂದು ಸಿನಿಮಾ, ಅದರಲ್ಲಿ ಮೇಯ್ನ್ ಕಾಮಿಡಿ ನಮ್ಮದೇ ಇರೋದು. ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ನಮ್ಮ ಪಾತ್ರ. ಅದಾದಮೇಲೆ ಬೀರ್ಬಲ್ 2 ನಡೀತಾ ಇದೆ. ಬೀರ್ಬಲ್ 2 ಅಲ್ಲಂತೂ ನಿಮಗೆ ಇಡೀ ಸಿನಿಮಾ ಶ್ರೀನಿ ಸರ್ ಜೊತೆ, ಟೂರಿಸ್ಟ್ ಫ್ಯಾಮಿಲಿ ಹೀರೋಯಿನ್ನು, ಆಮೇಲೆ KVN ಪ್ರೊಡಕ್ಷನ್ನು, ದೊಡ್ಡ ಪ್ರೊಡಕ್ಷನ್ನು. ಆ ಸಿನಿಮಾನೂ ಅಷ್ಟೇ ನಿಮಗೆ ಇಡೀ ಸಿನಿಮಾ ಪಕ್ಕಾ ಪೈಸಾ ವಸೂಲು. ನಮ್ಮದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಶ್ರೀನಿ ಸರ್ ಜೊತೆ ವರ್ಕ್ ಮಾಡೋದೇ ಒಂದು ಖುಷಿ. ಯಾಕೆಂದರೆ ಅವ್ರು ಏನಂದರೆ ಸ್ಕ್ರೀನಲ್ಲಿ ನಾನೇನಾದ್ರು ಇಂಪ್ರೂವೈಸ್ ಮಾಡ್ತೀನಿ ಅಥವಾ ಸೀನೇ ಎಕ್ಸ್ಟ್ರಾ ಮಾಡ್ಕೊಂಬಿಟ್ಟಿದ್ದೀನಿ, ಸರ್ರು ಮಾಡ್ಕೋರು ಬಂದ ತಕ್ಷಣ ಹೇಳೋರು ಏನಾದರೂ ಮಾಡ್ಬೋದಾ ನೋಡಿ ಇದರಲ್ಲಿ ಅಂತ. ಯಾಕೆಂದರೆ ಕೆಲವೊಂದು ಎಷ್ಟೊಂದು ಕಡೆ ನಾನು ನೋಡಿರಂಗೆ ಇರೋ ಸೀನ್ಗಳೇ ಚೆನ್ನಾಗಿ ಬಂದಿದೆ, ಅಂದರೆ ಇರೋ ಸೀನ್ಗಳನ್ನೇ ಕಟ್ ಮಾಡಿಬಿಟ್ಟಿರ್ತಾರೆ. ಬಟ್ ಇವರು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾಗ ಕಲಾವಿದ್ರಿಗೆ ಅದಕ್ಕಿಂತ ಖುಷಿ ಇನ್ನೇನಿರಲ್ಲ. ಅವರೇ ಮೇಯ್ನಾಗಿದ್ರು, ಅವರೊಬ್ಬರು ಡೈರೆಕ್ಟ್ರ್ ಆಗಿಬಿಟ್ಟು ನಮ್ಮನ್ನ ಡೈರೆಕ್ಟ್ ಮಾಡ್ತಾಯಿದ್ರು. ಇವಾಗ ಫೆಬ್ರವರಿ ಆದಮೇಲೆ ಮುದ್ದುಗುಮ್ಮ ಅಂತ ಒಂದು ಸಿನಿಮಾ ಇವಾಗ ನಡೀತಾ ಇದೆ. ಅದರಲ್ಲಿ ಮೇಯ್ನ್ ಲೀಡಾಗಿ ನಾನು ಪಾಯಲ್ಲು ಪೇರ್ ಆಗಿದ್ದೀವಿ. 3 ಜನ ಲೀಡ್. ಅದರಲ್ಲಿ ನಾನು ಮತ್ತು ಲವ್ 360 ಪ್ರವೀಣ್ ಅವರು, ಲಂಗೋಟಿ ಮ್ಯಾನ್ ಆಕಾಶ್ ಅವರು, ನನಗೆ ಪೇರ್ ಆಗಿ ನಮ್ಮ ಪಾಯಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಅದು ಅರ್ಧ ಸಿನಿಮಾ ಶೂಟ್ ಆಗಿದೆ, ಇವಾಗ ಆನ್ಗೋಯಿಂಗ್ ಶೂಟ್ ನಡೀತಾ ಇದೆ. ಆ್ಯಕ್ಚುಲಿ ಅದು ಚೆನ್ನಾಗಿದೆ, RR ಕಾಮಿಡಿ ಅದು. ಬ್ಯಾಕ್ ಟು ಬ್ಯಾಕ್ ಇವಾಗ ಬ್ಯುಸಿ ಆಗಿದ್ದೀರಾ ಸಿನಿಮಾದಲ್ಲಿ ಅಂತ ಹೇಳಿ ಆಯಿತು? ಇಲ್ಲ, ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಆಗೋಗ್ಬಿಟ್ಟಿದೆ. ಮುದ್ದುಗುಮ್ಮ ಒಂದು 8-10 ದಿನ ಶೂಟ್ ಬ್ಯಾಲೆನ್ಸ್ ಇದೆ ಅಷ್ಟೇ ಹೊರತು ಇನ್ನೆಲ್ಲ ಆಗೋಗಿದೆ ಮೇಡಮ್. ಇದೇ ರೀತಿ ಈ ವರ್ಷದಲ್ಲಿ ಅಲ್ಲ, ನೆಕ್ಸ್ಟ್ ವರ್ಷದಲ್ಲೂ ಕೂಡ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರಿ ಅಂತ ಹೇಳಿ ನಾವು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಫೆಬ್ರವರಿ 27 ಗೌರವ್ ಅವರ ವಿಭಿನ್ನವಾಗಿರುವಂತಹ ನಟನೆ ನಾವೆಲ್ಲ ನೋಡಬೇಕು ಅಂತ ಇದ್ದರೆ ಯಾವುದೇ ರೀತಿ ಪೈರಸಿ ಮಾಡದೆ ಥಿಯೇಟ್ರಿಗೆ ಹೋಗಿ ಸೂಪರ್ ಹಿಟ್ ಸಿನಿಮಾನ ನೋಡಬೇಕು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.